ಭಾರತ ಏಷ್ಯಾ ಕಪ್ಪಿನ ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ಲ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಭಾರತದ ಜಯದೊಂದಿಗೆ ಶ್ರೀಲಂಕಾ ಏಷ್ಯಾ ಕಪ್ಪಿನಿಂದ ಅಫಿಷಿಯಲಿ ಔಟ್ ಆಗಿದೆ. ಹಾಗೆಯೇ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಒಂದು ಮ್ಯಾಚ್ ಉಂಟು. ಆ ಮ್ಯಾಚ್ ಯಾರು ವಿನ್ ಆಗ್ತಾರೋ ಅವರು ಭಾರತವನ್ನು ಫೈನಲಲ್ಲಿ 28ನೇ ತಾರೀಕಿಗೆ ಎದುರಿಸುತ್ತಾರೆ. ಭಾರತ ಫೈನಲ್ ಕೂಡ ವಿನ್ ಆಗ್ತದೆ. 99.99% ಭಾರತವೇ ಫೈನಲ್ ವಿನ್ ಆಗೋದು. ಮತ್ತೆ ಪುನಃ ಸಿಡಿದಂತಹ ಅಭಿಷೇಕ್ ಶರ್ಮಾ 37 ಬಾಲಿಗೆ 75 ರನ್, ದಡ ಬಡ್ಡ ಬಡ್ಡ ದಡ ಅಂತ ಒಂದು ಸೈಡಿಂದ ಅಭಿಷೇಕ್ ಶರ್ಮಾ ಅವರು ಹೊಡಿತಾ ಇದ್ರೆ, ಇನ್ನೊಂದು ಸೈಡಿಂದ ಭಾರತ ಇವತ್ತು ಆಜ್ ಕುಚ್ ಅಲ್ಟ್ರಾ ತೂಫಾನಿ ಕರೆಂಗ್ ಅಂತ ಅಂದ್ಕೊಂಡು ಬ್ಯಾಟಿಂಗ್ ಆರ್ಡರ್ ಪೂರ್ತಿ ಸಜ್ಜಿಗೆ ವಜೀಲ್ ಮಾಡಿ ಹಾಕಿದ್ರು. ಅಗತ್ಯವೇ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ನೋಡಿ. ಫಸ್ಟ್ 10 ಓವರಿಗೆ 96 ರನ್ ಹೊಡೆದಿದ್ದಾರೆ ಭಾರತ. ಸೊ ಮಿನಿಮಮ್ 200 ರನ್ ಹೊಡಿತಾರ. ಇವತ್ತು ಬಾಂಗ್ಲಾದೇಶ ಪೂರ್ತಿ ಒದ್ದೆ ಆಗಿರ್ತದೆ ಅಂತ ಹೇಳುವಾಗ 20 ಓವರ್ ಮುಗಿದಾಗ ಒದ್ದೆ ಆಗಿದ್ದು ಆ್ಯಕ್ಚುಲಿ ನಾವು 168 ರನ್ ಅಷ್ಟೇ 20 ಓವರ್ ಮುಗಿದಾಗ. ಅಂದರೆ ಫಸ್ಟ್ 10 ಓವರಿಗೆ 96 ಹೊಡೆದ ಮೇಲೆ 20 ಓವರಿಗೆ 168 ತೀರಾ ಕಡಿಮೆ ಸ್ಕೋರ್ ಅಂತವೇ ಅನ್ನಿಸ್ತದೆ. 20 ಓವರ್ ಆದಾಗ ಎಲ್ಲ ಇಂಡಿಯನ್ಸ್ ಮುಖದಲ್ಲಿ ಒಂದು ಸ್ಟೇಟ್ ಆಫ್ ಕನ್ಫ್ಯೂಷನ್. ಇವತ್ತೆಂತ ಅಣ್ಣ ಅಪ್ಪಿತಪ್ಪಿ ಸೋತ್ರೆ ಎಂತ ಮಾಡೋದು ಅಂತ. ಈಗ ಫಸ್ಟ್ 10 ಓವರಿಗೆ 60 ರನ್ ಹೊಡೆದು ಮತ್ತೆ 20 ಓವರ್ ಆದಾಗ 168 ಆದರೆ ಸೂಪರ್ ಮಾರ್ರೆ. ಫಸ್ಟ್ 10 ಓವರಿಗೆ 60 ಇತ್ತು, ಅದಾದಮೇಲೆ 108 ರನ್ ಹೊಡೆದೆವು ನಾವು ನೆಕ್ಸ್ಟ್ 10 ಓವರಲ್ಲಿ. ಇದು ಹಾಗೆ ಅಲ್ಲ. ಫಸ್ಟ್ 10 ಓವರಲ್ಲಿ ಚರ್ಚೆಯಾಗಿದೆ. ನೆಕ್ಸ್ಟ್ 10 ಓವರಲ್ಲಿ 72 ರನ್ಸ್ ಬಂದದಷ್ಟೇ, 72 ರನ್ ಬಂದದಷ್ಟೇ ನೆಕ್ಸ್ಟ್ 10 ಓವರಲ್ಲಿ. ಬ್ಯಾಟಿಂಗ್ ಆರ್ಡರ್ ಅಂತ ಎಷ್ಟು ಚೇಂಜ್ ಮಾಡಿ ಹಾಕಿದ್ರು ಅಂತಂದರೆ, ಸ್ಯಾಮ್ಸನ್ ಇವತ್ತು ಅಳದೊಂದು ಬಾಕಿ ಅಂತ ನೋಡಿ. ದೂಬೆಯನ್ನು ಒನ್ ಡೌನ್ ಕಳಿಸಿದ್ದಾರೆ. ದೂಬೆಯನ್ನು ಅಕ್ಷರ್ ಪಟೇಲ್ ಮೇಲೆ ಬಂದಿದ್ದಾರೆ, ತಿಲಕ್ ವರ್ಮಾ ಅವ್ರ ಮೇಲೆ ಬಂದರು. ಸ್ಯಾಮ್ಸನ್ಗೆ ಬ್ಯಾಟಿಂಗೇ ಇಲ್ಲ. ಇವತ್ತು 19 ಬಾಲಿಗೆ 29 ರನ್ ಗಿಲ್ ಅವರು ಹೊಡೆದ್ರು. ಚಂದದ ಇನ್ನಿಂಗ್ಸ್, ಚಂದದ ಇನ್ನಿಂಗ್ಸು. 75 ರನ್ ಚಚ್ಚಿದ್ದು ಅಭಿಷೇಕ್ ಶರ್ಮಾ. ಏನು ಪಾಕಿಸ್ತಾನದ ಮ್ಯಾಚಲ್ಲಿ 74 ರನ್ ಹೊಡೆದಿದ್ರು, ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದ್ರು. 75 ರನ್ ದಡ ಬಡ ಅಂತ ಚಚ್ಚಿದ್ರು ಬರೀ 37 ಬಾಲಿಗೆ. ಫಸ್ಟ್ 3 ಓವರಿಗೆ ಬಂದದ್ದು ಕೇವಲ 17 ರನ್. ಇವತ್ತು ಪವರ್ ಪ್ಲೇಯಲ್ಲಿ ಜಾಸ್ತಿ ರನ್ ಬರೋದಿಲ್ಲ ಅಂತ ಕಾಣ್ತದೆ ಅಂತ ಅಂದ್ಕೊಂಡ್ರೆ, ನೆಕ್ಸ್ಟ್ 3 ಓವರಲ್ಲಿ 55 ರನ್ ಚಚ್ಚಿ ಹಾಕಿದ್ರು. 17ಲ್ಲಿ 55 ರನ್ನಲ್ಲಿ ಒಟ್ಟಾರೆ ಡಾಬಾ ಅಂತಲ್ಲ. ಫಸ್ಟ್ 3 ಓವರಿಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ 3 ಓವರ್ ಸರಿಯಾಗಿ ಹೊಡೆದ್ರು. ಒಟ್ಟು 6 ಓವರ್ ಆಗುವಾಗಲೇ ಪವರ್ ಪ್ಲೇಯಲ್ಲಿ 72 ರನ್ ಚರ್ಚೆ ಆಗಿತ್ತು. ಈ ಒಂದು ಏಷ್ಯಾ ಕಪ್ಪಲ್ಲಿ ಭಾರತದ ಹೈಯೆಸ್ಟ್ ಸ್ಕೋರ್ ಪವರ್ ಪ್ಲೇ ಅಂತ ಬಂದರೆ 72, ಸೂಪರ್ ಸ್ಕೋರು. ಅದಾದಮೇಲೆ ಯಾವಾಗ ಗಿಲ್ ಅವರು ಔಟ್ ಆದರು, ಅದಾದಮೇಲೆ ಎಂತಾಯ್ತು ಅಂತ ಗೊತ್ತಿಲ್ಲ. ದೂಬೆ 3 ಬಾಲ್ 2 ರನ್. ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು 11 ಬಾಲಿಗೆ 5 ರನ್. ಆಯಿತಾ. ತಿಲಕ್ ವರ್ಮಾ ಅವರು 7 ಬಾಲಿಗೆ 5 ರನ್. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ನಾಟ್ ಔಟ್ 10 ರನ್. ಎಷ್ಟು ಬಾಲಿಗೆ? 15 ಬಾಲಿಗೆ 10 ರನ್. ಸ್ಯಾಮ್ಸನ್ ಕೂತ್ಕೊಂಡು ಥಿಂಕ್ ಮಾಡ್ತಾ ಇರ್ಬೋದಾ ಅಂತ. ಫಸ್ಟ್ 2 ಮ್ಯಾಚಲ್ಲಿ ನನಗೆ ಬ್ಯಾಟಿಂಗೇ ಸಿಗಲಿಲ್ಲ. 3rd ಮ್ಯಾಚಲ್ಲಿ ಬ್ಯಾಟಿಂಗ್ ಅಂತೂ ಸಿಕ್ಕಿತ್ತು, ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿತ್ತು ಮಾರ್ರೆ. ಅದಾದಮೇಲೆ ಆಯಿತು, ಪಾಕಿಸ್ತಾನ ಮ್ಯಾಚಲ್ಲಿ ನಾನು ಚೂರು ಸ್ಕ್ರ್ಯಾಚ್ ಇನ್ನಿಂಗ್ಸ್ ಆಡಿದೆ. ಈ ಮ್ಯಾಚಲ್ಲಿ ನನಗೆ ಬ್ಯಾಟಿಂಗೇ ಸಿಗಲಿಲ್ಲ. ಬ್ಯಾಟಿಂಗ್ ಸಿಗಲಿಲ್ಲ ಅನ್ನೋ ಮಾತ್ರಕ್ಕೆ ಏನು ಇದು ವಿಕೆಟ್ ಬೀಳಲಿಲ್ಲ ಅಂತಲ್ಲ, ವಿಕೆಟ್ ಬಿದ್ದಿದೆ. ಆದರೆ ನನಗೆ ಬ್ಯಾಟಿಂಗ್ ಕಳಿಸ್ತಾ ಇಲ್ಲ. ನಾನು ದೂಬೆಗೆ ಕಳಿಸ್ತಾ ಇದ್ದಾರೆ, ಅಕ್ಷರ್ ಪಟೇಲಿಗೆ ಕಳಿಸ್ತಾ ಇದ್ದಾರೆ. ನಾನೆಂತ ಮಾಡ್ಬೇಕು ಮಾರ ಅಂತ ಖಂಡಿತವಾಗಿ ಅನ್ನಿಸ್ತದೆ. ಅಂದರೆ ಭಯಂಕರ ಪವರ್ಫುಲ್ ಹಿಟ್ಟರ್. ನಾನು ಇಷ್ಟು ಮಾತಾಡಿದೆ ಅನ್ನೋ ಮಾತ್ರಕ್ಕೆ ಈಗ ಸ್ಯಾಮ್ಸನ್ಗೆ ಬ್ಯಾಟಿಂಗ್ ಕೊಟ್ಟಿದ್ದೆ, ಅವರೇನು 50 ರನ್ ಚಚ್ತಾ ಇದ್ರು ಅಂತ ಹೇಳೋದಲ್ಲ. 0ಗೆ ಔಟ್ ಆಗ್ತಿದ್ರೆ ಯಾರಿಗೆ ಗೊತ್ತುಂಟು. ಬಟ್ ಅವಕಾಶ ಕೊಡಿ ಅಲ್ಲ. ಯಾಕೆ ಎಕ್ಸ್ಪರಿಮೆಂಟ್, ಯಾಕೆ ಈ ಕ್ಷಣದಲ್ಲಿ ಎಕ್ಸ್ಪರಿಮೆಂಟ್ ಯಾಕೆ ಅಂತ ಅರ್ಥ ಆಗಲಿಲ್ಲ. ಪುಣ್ಯ ಭಾರತ ವಿನ್ ಆದರು, 41 ರನ್ಗಳ ಭರ್ಜರಿ ವಿಜಯ. ಬಟ್ ಈ ಕ್ಷಣದಲ್ಲಿ ಎಕ್ಸ್ಪರಿಮೆಂಟ್ ಮಾಡಬೇಕಾದಂತಹ ಅಗತ್ಯ ಉಂಟಾ? ಎಕ್ಸ್ಪರಿಮೆಂಟ್ ಎಲ್ಲ ಹಾಂಗ್ಕಾಂಗ್ ಮ್ಯಾಚಲ್ಲಿ ಮಾಡಿ ಆಯ್ತಲ್ಲ. ಆ್ಯಂಡ್ ಇದು ಸೋತ್ರೆ ನಡೀತದೆ ಅನ್ನುವಂಥ ಮ್ಯಾಚ್ ಏನು ಆಗಿರಲಿಲ್ಲ. ಸೊ ದಯವಿಟ್ಟು ಈಗ ನೆಕ್ಸ್ಟ್ ಒಂದು ಶ್ರೀಲಂಕಾ ಮೇಲೆ ಮ್ಯಾಚ್ ಉಂಟು ನಮ್ಮದು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅದು ಮ್ಯಾಚ್. ಬಟ್ ಸ್ಟಿಲ್ ಆ ಮ್ಯಾಚಲ್ಲಿ ಎಕ್ಸ್ಪರಿಮೆಂಟ್ ಮಾಡೋದು ಬೇಡ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದರೆ ಅದಾದಮೇಲೆ ಫೈನಲೇ ಇರೋದು. ಫೈನಲಿಗೆ ಒಂಥರ ರಿಹರ್ಸಲ್ ಆದಾಗೆ ಆಗ್ತದೆ ಇದು. ಸೊ ಅದನ್ನು ಸೀರಿಯಸ್ ಆಗಿ ತಗೊಂಡು ಭಾರತ ಯಾವುದೇ ಎಕ್ಸ್ಪರಿಮೆಂಟಿಗೆ ಮುಂದಾಗದಿರಲಿ. ಈ ಪ್ರೆಸೆಂಟ್ ಟೀಮ್ ಏನಿದೆ ಅದನ್ನೇ ಕ್ಯಾರಿ ಮಾಡಲಿ ನೆಕ್ಸ್ಟ್ ಮ್ಯಾಚಿಗೆ ಸಹ. ಬಟ್ ಅಲ್ಲಿ ಮತ್ತೆ ಎಕ್ಸ್ಪರಿಮೆಂಟ್ ಮಾಡ, ಬ್ಯಾಟಿಂಗ್ ಆರ್ಡರ್ ಎಲ್ಲ ಎಕ್ಸ್ಪರಿಮೆಂಟ್ ಮಾಡ. ಓಪನರ್ ವರುಣ್ ಚಕ್ರವರ್ತಿ ಮತ್ತು ಕುಲ್ದೀಪ್ ಯಾದವ್ ಅವ್ರನ್ನೆಲ್ಲ ಕಳಿಸೋದು, ಆಜ್ ಕುಚ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ತೂಫಾನಿ ಕರೆಂಗೆ ಅಂತ ಆ ಥರ ಎಲ್ಲ ಬೇಡ ಅಂತ. ನಾರ್ಮಲ್ ಕ್ರಿಕೆಟೇ ಇರಲಿ ಅನ್ನೋದು ನನ್ನ ಒಂದು ಭಾವನೆ. 169 ಟಾರ್ಗೆಟ್ ಬಾಂಗ್ಲಾದೇಶಕ್ಕೆ. ಅವರ ಒಂದು ಬ್ಯಾಟ್ಸ್ಮನ್ ಸೈಫ್ ಹಸನ್ ಅವರನ್ನು ಬಿಟ್ಟರೆ ಮಿಕ್ಕಿದವ್ರು ಯಾರು ಎಂತ ಆಡಲೇ ಇಲ್ಲ. ಬಟ್ ಟೆನ್ಷನ್ ಇದ್ದಿತ್ತು, ತಪ್ಪಿ ಬಾಂಗ್ಲಾದೇಶ ಎಂತ ಮರೆ ಇದು ಚೇಸ್ ಮಾಡಿದರೆ ಎಂತ ಮಾಡೋದು ಅಂತ. 127 ರನ್ನಿಗೆ ಆಲ್ ಔಟು. ಲಾಸ್ಟ್ ಮ್ಯಾಚಲ್ಲಿ
ಒಂದು ಏನು ಪಾಪ ಆಫ್ ಡೇ ಆಗಿತ್ತು ಬುಮ್ರಾಗೆ, 4 ಓವರ್ಗೆ 45 ರನ್ ಹೊಡಿಸ್ಕೊಂಡಿದ್ರು. ಬಟ್ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಅಂತಂದರೆ ಇದು ನೆಕ್ಸ್ಟ್ ಮ್ಯಾಚಲ್ಲೇ ಕಮ್ ಬ್ಯಾಕ್. 4 ಓವರ್ಗೆ 18 ರನ್ನಿಗೆ 2 ವಿಕೆಟ್. ನಮ್ಮ ಕುಲ್ದೀಪ್ ಯಾದವ್ ಅವರು 4 ಓವರ್ಗೆ 18 ರನ್ನಿಗೆ 3 ವಿಕೆಟ್. ಮತ್ತು ವರುಣ್ ಚಕ್ರವರ್ತಿ ಅವರು ಸಹ ಟೈಟ್ ಬೌಲಿಂಗ್ ಹಾಕಿದ್ರು, ಅವರೊಂದು 2 ವಿಕೆಟ್. ಅದಾದಮೇಲೆ ತಿಲಕ್ ವರ್ಮಾ ಅವರಿಗೆ ಲಾಸ್ಟ್ ಓವರ್ ಬೌಲಿಂಗ್ ಸಿಕ್ಕಿತ್ತು, ಅವ್ರು ವಿಕೆಟ್ ತೆಗೆದ್ರು. ಅಕ್ಷರ್ ಪಟೇಲ್ ವಿಕೆಟ್ ತೆಗೆದ್ರು. ದೂಬೆಗೆ ಒಂದು ಓವರ್ ಕೊಟ್ಟರು, ಅವರೊಂದು 10 ರನ್ ಬಿಟ್ಟು ಕೊಟ್ಟರು. ಬಟ್ ಓವರ್ ಆಲ್ ಬೌಲಿಂಗ್ ಅಂತ ಬಂದಾಗ ನನ್ನ ನಿರೀಕ್ಷೆಗೂ ಮೀರಿದಂತಹ ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ. ಬಟ್ ಸ್ಟಿಲ್ ಸೂರ್ಯಕುಮಾರ್ ಯಾದವ್ ಅವರು ಈ ಪವರ್ ಪ್ಲೇಯಲ್ಲಿ ಬುಮ್ರಾ ಅವರಿಗೆ ಯಾಕೆ 3 ಓವರ್ ಕೊಟ್ಟು ಮುಗಿಸೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪವರ್ ಪ್ಲೇಯಲ್ಲಿ 2 ಓವರ್ ಕೊಟ್ಟು ಡೆತ್ ಓವರಲ್ಲಿ ಒಂದು 2 ಓವರ್ ಇರುವ ಹಾಗೆ ನೋಡಿಕೊಳ್ಬೋದಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪವರ್ ಪ್ಲೇಯಲ್ಲಿ 3 ಓವರ್ ಕೊಟ್ಟು ಬಿಡಬೇಕಾ ಬುಮ್ರಾ ಅವರಿಗೆ, ಎಂತ ಅನ್ನಿಸ್ತದೆ ಅಂತ ದಯವಿಟ್ಟು ತಿಳಿಸಿ. ಮತ್ತು ಭಾರತದ ಫೀಲ್ಡಿಂಗ್ ಅಮ್ಮ ದೇವ, ಕ್ಯಾಚಿಂಗ್ ಫೀಲ್ಡಿಂಗಲ್ಲಿ ಸಹ ಎಸ್ಪೆಷಲಿ ಕ್ಯಾಚಿಂಗ್ ಡಿಪಾರ್ಟ್ಮೆಂಟ್ 100 ಕಣ್ಣು ಸಾಲದು. ಎಂತಾಗಿದೆ ಗೊತ್ತಿಲ್ಲ. ಪಾಕಿಸ್ತಾನ ಮ್ಯಾಚಲ್ಲಿ ಸಹ ಹೀಗೆ ಮಾಡಿದರು, 4 ಕ್ಯಾಚ್ ಬಿಟ್ಟಿದ್ರು. ಈ ಮ್ಯಾಚಲ್ಲಿ 5 ಕ್ಯಾಚ್. ಅದರಲ್ಲಿ ಸೈಫ್ ಹಸನ್ ಅವರಿದೆ 4 ಕ್ಯಾಚ್ ಬಿಟ್ಟದ್ದು. ಎಂತ ಫಸ್ಟ್ ಒಂದು 40-45 ರನ್ ಆಗೋ ತನಕ ಸೈಫ್ ಹಸನ್ ಇದೇನು ಕ್ಯಾಚ್ ಬಿಟ್ಟಿರಲ್ಲ. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ರಿಟರ್ನ್ ಕ್ಯಾಚ್ ಬಿಟ್ಟರು. ಅದಾದಮೇಲೆ ದೂಬೆ ಕ್ಯಾಚ್ ಬಿಟ್ಟದ್ದು. ಅಂದರೆ ದೂಬೆ ಹಿಡಿತಿದ್ರೆ ಏನೋ ಸಡನ್ನಾಗಿ ಹಾರ್ದಿಕ್ ಪಾಂಡ್ಯ ಅಡ್ಡ ಬಂದದಕ್ಕೆ ಏನೋ ಕನ್ಫ್ಯೂಷನ್ ಆಯಿತು. ಅದೇ ಓವರಲ್ಲಿ ವರುಣ್ ಚಕ್ರವರ್ತಿ ಅವರ ಸೇಮ್ ಓವರಲ್ಲಿ ಮತ್ತೊಂದು ಕ್ಯಾಚ್ ಆಪರ್ಚುನಿಟಿ ಇತ್ತು. ಸ್ಯಾಮ್ಸನ್ ಅವರು ಹೀಗೆ ಮಾಡಿ ಬಂದರು. ನಾನು ಕ್ಯಾಚ್ ಬಿಡ್ತೇನೆ ಅಂತ ಹೇಳಿ ಬಂದದ್ದು, ನಾನು ಕ್ಯಾಚ್ ಹಿಡಿತೇನೆ ಅಂತ ಹೇಳಿ ಬಂದದ್ದು ಗೊತ್ತಾಗಲಿಲ್ಲ. ಅವರು ಮತ್ತೆ ಪುನಃ ಮಿಸ್ಜಡ್ಜ್ ಮಾಡಿ ಅವರು ಕ್ಯಾಚ್ ಬಿಟ್ಟರು. ಅದಾದಮೇಲೆ ಒಂದು ಕ್ಯಾಚ್ ಅಭಿಷೇಕ್ ಶರ್ಮಾ ಅವರು ಬಿಟ್ಟರು. ಅದಾದಮೇಲೆ ಅಂತೂ ಇಂತೂ ಅಕ್ಷರ್ ಪಟೇಲ್ ಅವರು ಬುಮ್ರಾ ಅವರ ಓವರಲ್ಲಿ ಲಾಂಗ್ ಆನಲ್ಲಿ ಒಂದು ಚಂದದ ಕ್ಯಾಚ್ ಹಿಡಿದ್ರು. ಸೈಫ್ ಹಸನ್ ಅವರು 6, ನಾನು ಬೌಂಡ್ರಿಗಿಂತ ಜಾಸ್ತಿ 6 ಹೊಡಿತೇನೆ ಅಂತ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. 51 ಬಾಲಿಗೆ 69 ರನ್ ಹೊಡೆದ್ರು, 5 6 ಹೊಡೆದಿದ್ರು, 3 4 5 6 ಚಂದದ ಇನ್ನಿಂಗ್ಸ್. ಮತ್ತು ಅದಾದಮೇಲೆ ಮತ್ತೊಂದು ಕ್ಯಾಚ್ ಕುಲ್ದೀಪ್ ಯಾದವ್ ಅವರು ಬಿಟ್ಟರು. ಸೊ ಫೀಲ್ಡಿಂಗ್ ನೋಡಿ ದೇವರೇ, ಇದಕ್ಕಿಂತ ಬೇಗ ಆಲ್ಔಟ್ ಆಗ್ತಾಯಿದ್ರು. 127ಕ್ಕೆ ಏನೋ ಆಲ್ಔಟ್ ಆದ್ರಲ್ಲ, 100 ಸಹ ದಾಡ್ತಾ ಇರಲಿಲ್ಲ ಅಂತ ಕಾಣ್ತದೆ ಕೊಟ್ಟ ಕ್ಯಾಚ್ಗಳನ್ನು ಕರೆಕ್ಟಾಗಿ ಹಿಡಿದಿದ್ರೆ. ಬಟ್ ಇವತ್ತು ಬಾಂಗ್ಲಾದೇಶದ ತಂಡದಲ್ಲಿ 4 ಚೇಂಜಸ್ ಇತ್ತು. ಅವರ ಕ್ಯಾಪ್ಟನ್ ಲಿಟನ್ ದಾಸ್ ಅವರು ಇರಲಿಲ್ಲ, ಆದ್ದರಿಂದ ಜೇಕರ್ ಅಲಿ ಅವರು ಇವತ್ತು ಕ್ಯಾಪ್ಟನ್ ಆಗಿದ್ರು. ಅವರೇನು ಇಂಜುರಿ ಆಗಿದ್ದಾರಂತೆ. ಅದರ ಜೊತೆಗೆ ಲಿಟನ್ ದಾಸ್ಗೆ ಏನು ಒಂದು ರಿಪ್ಲೇಸ್ಮೆಂಟ್ ಆಗಿ ಬೇರೆ ಪ್ಲೇಯರ್ ಬಂದಿದ್ರು. ಹಾಗೆ ಇನ್ನು 3 ಚೇಂಜಸ್ ಇತ್ತು. ಒಟ್ಟು 4 ಚೇಂಜಸ್ ಬಾಂಗ್ಲಾದೇಶ ತಂಡದಲ್ಲಿತ್ತು. ಬಟ್ ಯಾಕೆ ಅಷ್ಟೆಲ್ಲ ಚೇಂಜ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. 4 ಜನಕ್ಕೆ ಸಹ ಇಂಜುರಿ ಆಗಿತ್ತಾ ಅಥವಾ ಪರ್ಪಸ್ಫುಲ್ಲಿ ಏನೋ ಚೇಂಜಸ್ ಮಾಡಿದಾರಾ ಅಂತ ನನಗಂತೂ ಐಡಿಯಾ ಇಲ್ಲ. ಬಟ್ ಎನಿವೇಸ್ ಆ ಐಡಿಯಾ ಅದೆಲ್ಲ ಕಟ್ಕೊಂಡು ನನಗೆ ಎಂತಾಗಬೇಕು. ಕೊನೆಗೆ ಭಾರತ 41 ರನ್ಗಳಿಂದ ಭರ್ಜರಿಯಾಗೇ ವಿಜಯ ಸಾಧಿಸಿತು. ಬಟ್ ನನ್ನ ತನ್ನೇನಲ್ಲಿ ಒಂದು ಇಮೇಜ್ ಉಂಟಲ್ಲ, ಅದು ನಿಜ ಮಾರೆ. ಇವತ್ತು ಬ್ಯಾಟಿಂಗ್ ಆರ್ಡರ್ ಅಂತೂ ನಮ್ಮ ಒಂದು ಗಲ್ಲಿ ಕ್ರಿಕೆಟಲ್ಲಿ ಹೀಗೆ ಬ್ಯಾಟ್ ಇಟ್ಟು ಅದು ಹೀಗೆ ಬೆರಳು ಇಡಬೇಕಿತ್ತಲ್ಲ, ಯಾರಿಗೆ ಯಾವುದು ಬೇಕಂತ. ಮತ್ತು ಬ್ಯಾಟ್ ಹೀಗೆ ತೆಗೆದು ನೋಡ್ದು, ನಿಂಗೆ ನೀನು ನಂಬರ್ 1 ಆಡು, ನೀನು ನಂಬರ್ 2, ನಿಂಗೆ ಲಾಸ್ಟ್ ಅಂತ. ಆ ಥರ ಇವತ್ತು ಗಂಭೀರ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಒಂದು ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಸುಮ್ಮನೆ ಮಜಾ ಮಾಡೋ ಇವತ್ತು ಒಟ್ರಾಶೆ ಒಂದು ಬ್ಯಾಟಿಂಗ್ ಆರ್ಡರ್ ಕಳಿಸುವ ಅಂತ. ಐ ಹೋಪ್ ನೆಕ್ಸ್ಟ್ ಮ್ಯಾಚಲ್ಲಿ ಇದೆಲ್ಲ ರೆಕ್ಟಿಫೈ ಆಗ್ತದೆ ಅಂತ ಅಂದುಕೊಂಡಿದ್ದೇನೆ. ಕಮೆಂಟ್ ಸೆಕ್ಷನ್ಲಿ ಮ್ಯಾಚ್ ಬಗ್ಗೆ ತಿಳಿಸಿ, ಬ್ಯಾಟಿಂಗ್ ಆರ್ಡರ್ ಆಚೀಚೆ ಮಾಡಿದ ಬಗ್ಗೆ ತಿಳಿಸಿ, ನಿಮ್ಗೇನೇನು ಅನಿಸಿತು ಎಲ್ಲ ತಿಳಿಸಿ. ಕ್ಯಾಚಿಂಗ್ ಬಗ್ಗೆ ತಿಳಿಸಿ, ಎಲ್ಲ ತಿಳಿಸಿ. ಅಭಿಷೇಕ್ ಶರ್ಮಾ ಸೂಪರಪ್ಪ. ಇದೇ ದಿನ 2007ರಲ್ಲಿ ಭಾರತ ಮೊದಲ ಬಾರಿಗೆ T20 ವರ್ಲ್ಡ್ ಕಪ್ ವಿನ್ ಆಗಿತ್ತು. ನಮ್ಮ ಧೋನಿಯವರ ನಾಯಕತ್ವದ ಅಡಿಯಲ್ಲಿ ಪ್ರಥಮ T20 ವರ್ಲ್ಡ್ ಕಪ್ಪೇ ಭಾರತ ಗೆದ್ದು ಬೀಗಿತ್ತು. ಯುವರಾಜ್ ಸಿಂಗ್ ಅವರು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಗೆ ಭಾಜನರಾಗಿದ್ದರು. ಸೊ ಈ ದಿನ ಅವರ ಶಿಷ್ಯ, ಲಾಸ್ಟ್ ಮ್ಯಾಚ್ ಅಭಿಷೇಕ್ ಶರ್ಮಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ದು. ಬಟ್ ಇವತ್ತು ಯುವರಾಜ್ ಸಿಂಗ್ ಅವರ ಶಿಷ್ಯ ಅಭಿಷೇಕ್ ಶರ್ಮಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟಿರ್ಬೋದು ಅಂತ ಅಂದ್ಕೊಳ್ತೇನೆ. ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್, ಬ್ಯಾಕ್ ಟು ಬ್ಯಾಕ್ ಕ್ರೇಜಿ ಇನ್ನಿಂಗ್ಸು. ಇನ್ನೆರಡು ಮ್ಯಾಚ್ ಉಂಟಣ್ಣ ಅಭಿಷೇಕ್ ಶರ್ಮಾ ಅವರು. ಇನ್ನೆರಡು ಮ್ಯಾಚಲ್ಲಿ ಸಹ ಇದೇ ಥರದ ಅದ್ಭುತವಾಗಿರುವಂಥ ಆಟ ಬರಲಿ ಅಂತ ನಾನು ಕೇಳಿಕೊಳ್ತೇನೆ. ಆ್ಯಂಡ್ 28ನೇ ತಾರೀಕು ಭಾರತ ವರ್ಸಸ್ ಬೇರೆ ಯಾವ ತಂಡ ಇರ್ತದಲ್ಲ, ಅದರ ವಿಡಿಯೋ ಮ್ಯಾಚ್ ಮುಗಿದ ಕೂಡಲೇ ಬರುವುದಿಲ್ಲ. ಯಾಕಂತಂದರೆ ದಸರಾ ಕಾರ್ಯಕ್ರಮದಲ್ಲಿ ಮೈಸೂರು ದಸರಾದಲ್ಲಿ ಹಾಡ್ತಾ ಇದ್ದೇನೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ, ಇವತ್ತಿನ ವಿಡಿಯೋದಲ್ಲಿ ಮೈಸೂರು ದಸರಾ ವಿಜಯ್ ಪ್ರಕಾಶ್ ಸರ್ ಅವರ ಜೊತೆ ಹಾಡ್ತಾ ಇದ್ದೇನೆ ಪ್ಯಾಲೇಸ್ ಎದುರಲ್ಲಿ. ಸೊ 28ನೇ ತಾರೀಕು. ಸೊ ಆದ್ದರಿಂದ 28ರ ವಿಡಿಯೋ ಫೈನಲ್ ಮುಗಿದ ಮೇಲೆ ಬರುವುದಿಲ್ಲ, ಮರುದಿನ ಬರ್ತದೆ. ಸೊ ಇನ್ನು 2 ವಿಡಿಯೋದಲ್ಲಿ ಸಹ ನಾನು ಇದನ್ನೇ ಹೇಳ್ತಾ ಇರ್ತೇನೆ. ಸರಿಯಾಗಿ ಬರುವ. ನಮಸ್ಕಾರ.